ನಿಮ್ಗೆ ಯಾವತ್ತಾದ್ರೂ ಈ ಒಂದು ಪ್ರಪಂಚದಲ್ಲಿ ನೀವು ತುಂಬಾ ವಿಭಿನ್ನರು ಅಂತ ಅನ್ಸಿದ್ಯಾ? ಜನರ ಮಧ್ಯೆ ಇದ್ರೂ ಕೂಡ ನೀವು ಒಂಟಿಯಾಗಿ ಇರುವಂತಹ ಭಾವನೆ ನಿಮ್ಗೆ ಯಾವತ್ತಾದ್ರೂ ಬಂದಿದ್ಯಾ? ನಿಮ್ಮ ಹೃದಯದಲ್ಲಿ ದಯೆ, ಕರುಣೆ ಎಲ್ಲವೂ ಕೂಡ ಇರುತ್ತದೆ. ಆದ್ರೆ ಜನರು ಅದನ್ನ ನಿಮ್ಮ ದುರ್ಬಲತೆ, ನಿಮ್ಮ ಒಂದು ವೀಕ್ನೆಸ್ ಅಂತ ಅರ್ಥ ಮಾಡ್ಕೊಳ್ತಾ ಇದಾರ. ನೀವು ಹಲವಾರು ನೋವನ್ನ ನಿಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ರು ಕೂಡ ನಗು ಮುಖವನ್ನು ಹಾಕಿಕೊಂಡು ಬದುಕುತ್ತಿದ್ದೀರಾ. ಜೊತೆಗೆ ನೀವು ಬೇರೆಯವರ ನೋವನ್ನು ನಿಮ್ಮ ಹೃದಯದಲ್ಲಿ ಹೊತ್ತಿಕೊಂಡು ಬದುಕುತ್ತಿದ್ದೀರಾ. ಈ ರೀತಿ ನೀವು ಏನಾದ್ರೂ ಬದುಕ್ತಾ ಇದ್ರೆ ನೀವು ಆಯ್ಕೆಯಾದ ಆತ್ಮಗಳು ಆಗಿರಬಹುದು ಸ್ನೇಹಿತರೆ. ಅಂದ್ರೆ ನೀವು ಚೋಸನ್ ಒನ್ಸ್ ಗಳಾಗಿರಬಹುದು. ಸೊ ಪ್ರತಿಯೊಂದು ಜೀವಿಯು ಕೂಡ ಈ ಒಂದು ಭೂಮಿಗೆ ಬರೋದಕ್ಕೆ ಒಂದು ಕಾರಣ ಇರುತ್ತೆ. ಆದರೆ ಚೋಸನ್ ಒನ್ಸ್ ಅಥವಾ ಆಯ್ಕೆಯಾದ ವ್ಯಕ್ತಿಗಳು ಅಥವಾ ಆಯ್ಕೆಯಾದ ಆತ್ಮಗಳು ಈ ಒಂದು ಮನುಷ್ಯನ ದೇಹವನ್ನು ಹೊತ್ಕೊಂಡು ಈ ಒಂದು ಭೂಮಿ ಮೇಲೆ ಬರೋದಕ್ಕೆ ಕಾರಣವು ಕೇವಲ ಅವರು ಬದುಕೋದಕ್ಕಷ್ಟೇ ಅಲ್ಲ ಸ್ನೇಹಿತರೆ, ಬದಲಿಗೆ ಈ ಒಂದು ಜಗತ್ತಿನಲ್ಲಿ ಒಂದು ಬದಲಾವಣೆಯನ್ನ ತರೋದಕ್ಕೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ಈ ಒಂದು ನಾರ್ಸಿಸಿಸಂ ರಿಕವರಿ ಹೀಲಿಂಗ್ ಜರ್ನಿಯಲ್ಲಿ ಚೋಸನ್ ಒನ್ಸ್ ಅಥವಾ ಆಯ್ಕೆಯಾದ ಆತ್ಮಗಳ ಬಗ್ಗೆ ಅರಿವು ಮೂಡಿಸಿಕೊಳ್ಳುವುದು ಬಹಳನೇ ಮುಖ್ಯ. ಯಾಕಂದ್ರೆ ನೀವು ಕೂಡ ಚೋಸನ್ ಒನ್ಸ್ ಗಳಲ್ಲಿ ಒಬ್ಬರಾಗಿರಬಹುದು. ಈ ಒಂದು ಮಾನಸಿಕ ತೊಳಲಾಟಗಳಿಂದ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳು ನಿಮ್ಮ ಜೀವನದಲ್ಲಿ ನೀವು ಎದುರಿಸಿರಬಹುದು ಅಲ್ವಾ? ಸೊ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಥವಾ ಟಾಕ್ಸಿಕ್ ಕುಟುಂಬದಲ್ಲಿ ನೀವು ಮಾನಸಿಕವಾಗಿ, ದೈಹಿಕವಾಗಿ ಬಳಲುತ್ತಿದ್ದರೆ ನೀವು ನನ್ನ ವಿಡಿಯೋಸ್ ಗಳನ್ನ ತಪ್ಪದೆ ನೋಡ್ತಾ ಬನ್ನಿ. ನೀವು ಮೈಂಡ್, ಬಾಡಿ, ಸೋಲ್ ಹೀಲಿಂಗ್ ಕಡೆ ಗಮನ ಕೊಟ್ಟಿದ್ದೆ ಆದ್ರೆ ನಿಮ್ಮ ಒಂದು ಜೀವನ ನೆಮ್ಮದಿಯ ಜೀವನದ ಕಡೆ ಸಾಗುತ್ತಾ ಹೋಗುತ್ತದೆ. ಕಳೆದ ವಿಡಿಯೋನಲ್ಲಿ ನಾವು ಚೋಸನ್ ಒನ್ಸ್ ಗಳು ಅಂತ ಅಂದ್ರೆ ಯಾರು ಅನ್ನೋದನ್ನ ತಿಳ್ಕೊಂಡಿದೀವಿ. ಜೊತೆಗೆ ಅವರ ಜೀವನದಲ್ಲಿ ಯಾವ ರೀತಿ ನೋವನ್ನ ಎದುರಿಸ್ತಾ ಇರ್ತಾರೆ, ಯಾವ ರೀತಿ ದಯೆಯನ್ನ ಹೊಂದಿರ್ತಾರೆ, ಯಾವ ರೀತಿ ಕತ್ತಲಲ್ಲೂ ಬೆಳಕನ್ನ ಹುಡುಕ್ತಾ ಇರ್ತಾರೆ, ಅವರ ಹಾದಿಯನ್ನು ಯಾವ ರೀತಿ ಸಕಾರಾತ್ಮಕವಾಗಿ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಅನ್ನೋದೆಲ್ಲವನ್ನೂ ಕೂಡ ನಾವು ಕಳೆದ ವಿಡಿಯೋನಲ್ಲಿ ತಿಳ್ಕೊಂಡಿದ್ದೇವೆ ಅಲ್ವಾ ಸ್ನೇಹಿತರೆ? ಸೊ ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ತಪ್ಪದೆ ಚೆಕ್ ಮಾಡಿ. ಚೋಸನ್ ಒನ್ಸ್ ಗಳ ಒಂದು ನಿಜವಾದ ಅರ್ಥವನ್ನ ನೀವು ತಿಳ್ಕೊಂಡು ಅದಾದ ನಂತರ ಒಂದು ಈ ವಿಡಿಯೋವನ್ನ ನೋಡ್ತಾ ಹೋದ್ರೆ ಸಾಕಷ್ಟು ಆಳವಾದ ಜ್ಞಾನ ನಿಮ್ಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇವತ್ತಿನ ಮುಂದುವರಿದ ಭಾಗದಲ್ಲಿ ನಾವು ಚೋಸನ್ ಒನ್ಸ್ ಗಳ ಆಳವಾದ ಶಕ್ತಿ, ಆತ್ಮ ಜಾಗೃತಿ ಮತ್ತೆ ಪ್ರಪಂಚಕ್ಕೆ ಇವರು ತರುತ್ತಿರುವ ಬೆಳಕಿನ ಕುರಿತಾಗಿ ನೋಡ್ತಾ ಹೋಗೋಣ. ಚೋಸನ್ ಒನ್ಸ್ ಆಯ್ಕೆಯಾದ ಆತ್ಮಗಳು ಎಲ್ಲರಿಗೂ ಅಷ್ಟು ಸುಲಭವಾಗಿ ಅರ್ಥವಾಗುವ ಆತ್ಮಗಳಾಗಿರುವುದಿಲ್ಲ. ಇವರ ಮನಸ್ಸಿನ ಆಳವನ್ನು ಗ್ರಹಿಸುವವರು ತುಂಬಾನೇ ವಿರಳ ಅಂತ ಹೇಳಬಹುದು. ಅವರ ಮೌನದೊಳಗಡೆ ಒಂದು ಗ್ರಂಥವೇ ಇರುತ್ತದೆ. ಈ ಒಂದು ಗ್ರಂಥವನ್ನ ಓದೋದಕ್ಕೆ ಸಹಜವಾದಂತಹ ಜನರ ಹೃದಯಕ್ಕೆ ಆಗೋದಿಲ್ಲ. ಅಂದ್ರೆ ಕಾಮನ್ ಪೀಪಲ್ ಅಂದ್ರೆ ಸಾಮಾನ್ಯವಾದ ಜನರಿಗೆ ಇವರ ಹೃದಯವನ್ನ ಓದೋದಕ್ಕೆ ಸಾಧ್ಯವಾಗೋದಿಲ್ಲ. ಚೋಸನ್ ಒನ್ಗಳು ಅನವಶ್ಯಕವಾದ ಶಬ್ದಗಳಿಂದ ದೂರವಾಗುತ್ತಾರೆ. ಅಂದ್ರೆ ಇವರು ಜನರ ಒಂದು ಗದ್ದಲದಿಂದ ಹಿಂದೆ ಸರಿಯುತ್ತಾರೆ. ಗೋಜು, ಗದ್ದಲ, ಅನವಶ್ಯಕವಾದಂತಹ ಮಾತುಗಳು, ಕಿರುಚಾಟಗಳು ಇಂತಹ ವಾತಾವರಣದಿಂದ ದೂರವಾಗುತ್ತಾರೆ. ಬದಲಿಗೆ ಪ್ರಪಂಚದ ಸೌಂದರ್ಯವನ್ನ ಹೆಚ್ಚು ಕೇಳಿಸಿಕೊಳ್ಳುತ್ತಾರೆ. ಪ್ರಪಂಚದ ಸೌಂದರ್ಯ ಅಂತ ಅಂದ್ರೆ ಹಕ್ಕಿಯ ಚಿಲಿಪಿಲಿ, ಗಾಳಿಯ ಶಬ್ದ, ಮಳೆಯ ಶಬ್ದ, ಆಕಾಶದ ಒಂದು ನೀಲಿಯ ನೋಟ, ಹಚ್ಚು ಹಸಿರಾದ ಮರಗಿಡಗಳು, ಈ ರೀತಿ ಪ್ರಕೃತಿಯ ಮಡಿಲಲ್ಲಿ ಇರೋದಕ್ಕೆ ಬಯಸುತ್ತಾರೆ. ಜೊತೆಗೆ ಪ್ರಕೃತಿ ಎಂದರೆ ಬಹಳ ಇಷ್ಟಪಡುವಂತಹ ವ್ಯಕ್ತಿಗಳಾಗಿರುತ್ತಾರೆ ಚೋಸನ್ ಒನ್ಗಳು. ಪ್ರಕೃತಿಯ ಸೌಂದರ್ಯವನ್ನ ಅನುಭವಿಸುವುದೇ ಇಂತಹ ಚೋಸನ್ ಒನ್ಸ್ ಗಳಿಗೆ ಒಂದು ಧ್ಯಾನವಾಗಿ ಬಿಡುತ್ತದೆ. ಧ್ಯಾನ ಮಾಡುತ್ತಾ ಇವರು ಮೌನದ ಕಡೆ ಸಾಗುತ್ತಾ ಹೋಗುತ್ತಾರೆ. ಇಂತಹ ಚೋಸನ್ ಒನ್ಗಳಿಗೆ ಒಂಟಿಯಾಗಿ ಇರುವಂತಹ ಪರಿಸ್ಥಿತಿಯೇ ಎದುರಾದರೂ ಸಹ ಇವರು ಒಂಟಿಯಾಗುವುದಿಲ್ಲ. ಯಾಕಂದ್ರೆ ಇವರ ಜೊತೆ ಇಡೀ ಯೂನಿವರ್ಸ್ ಇರುತ್ತದೆ. ಇಡೀ ಬ್ರಹ್ಮಾಂಡವೇ ಇವರ ಜೊತೆ ಇದ್ದಂತೆ ಇವರಿಗೆ ಸದಾಕಾಲ ಅನ್ನಿಸುತ್ತಿರುತ್ತದೆ. ಅಂದ್ರೆ ಇವರ ಜೊತೆ ಸದಾಕಾಲ ಒಂದು ಶಕ್ತಿ, ದೈವಿಕ ಶಕ್ತಿ ಅಡಗಿರುತ್ತದೆ. ಯೂನಿವರ್ಸ್ ಇವರ ಮೇಲೆ ಸದಾಕಾಲ ಕಣ್ಣು ಇಟ್ಟಿರುತ್ತದೆ. ಅಂದರೆ ಇವರಿಗೆ ಎಷ್ಟೇ ಜೀವನದ ಪರೀಕ್ಷೆಗಳು ಎದುರಾದರೂ ಸಹ ಒಂದು ಅದ್ಭುತವಾದ ಶಕ್ತಿ ಇವರ ಜೊತೆ ಇರುತ್ತದೆ ಸದಾಕಾಲ. ಒಂಟಿತನ ಅವರಿಗೆ ಶಿಕ್ಷೆ ಆಗೋದಿಲ್ಲ, ಬದಲಿಗೆ ಅದು ದೇವರ ತರಬೇತಿಯಾಗುತ್ತದೆ. ಚೋಸನ್ ಒನ್ಗಳು ನೋವಿನಲ್ಲೂ ಸಹ ಬೆಳಕನ್ನು ಕಂಡುಕೊಳ್ಳುವಂತವರಾಗಿರುತ್ತಾರೆ.
ಇವರ ಬದುಕು ಅಳಿವಿನ ಹಾದಿಯಲ್ಲಿ ಇದ್ದರೂ ಕೂಡ ಬೆಳಕಿನ ಹುಡುಕಾಟವನ್ನು ಯಾವತ್ತೂ ಕೂಡ ನಿಲ್ಲಿಸುವುದಿಲ್ಲ. ಇಂತಹ ವ್ಯಕ್ತಿಗಳು ಪ್ರಯತ್ನ ಅಂತೂ ಬಿಡುವುದಿಲ್ಲ. ಸದಾ ಕಾಲ ಬೆಳಕನ್ನು ಹುಡುಕುವ ಪ್ರಯತ್ನದಲ್ಲಿ ಇರುತ್ತಾರೆ. ಅವರ ಕಣ್ಣೀರಿನೊಳಗೆ ಹೊಸ ಅರಿವು ಹುಟ್ಟುತ್ತದೆ. ಅವರ ಗಾಯಗಳು ಜ್ಞಾನಕ್ಕೆ ದಾರಿಯಾಗುತ್ತದೆ. ಚೋಸನ್ ಒನ್ಸ್, ಇಂತಹ ಆಯ್ಕೆಯಾದ ಆತ್ಮಗಳು ಕ್ಷಮೆಯ ಮೌಲ್ಯವನ್ನು ತಿಳಿದವರಾಗಿರುತ್ತಾರೆ. ಅವರ ಶತ್ರುಗಳಿಗೂ ಸಹ ಶಾಂತಿಯನ್ನೇ ಬಯಸುವವರಾಗಿರುತ್ತಾರೆ. ಇವರು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮೇಲೆ ಹಗೆ ಸಾಧಿಸುವಂತಹ, ಇನ್ನೊಬ್ಬರ ಮೇಲೆ ರಿವೆಂಜ್ ತೀರಿಸಿಕೊಳ್ಳಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರುವುದಿಲ್ಲ. ಹಾಗಂತ ಹೇಳಿ ಇವರಿಗೆ ಸದಾಕಾಲ ತೊಂದರೆಯಾಗುತ್ತಿದ್ದರೆ ಸುಮ್ಮನೆ ಕೂರುವಂತಹ ವ್ಯಕ್ತಿಗಳಾಗಿರುವುದಿಲ್ಲ ಈ ಚೋಸನ್ ಒನ್ಗಳು. ಇಂತಹ ಜನರ ಕುಟುಂಬದಲ್ಲಿ ಇವರ ಸುತ್ತಮುತ್ತ ಇರುವಂತಹ ಜನರಿಂದ ಅದೆಷ್ಟೋ ಬಾರಿ ತೊಂದರೆಗೆ ಇವರು ಒಳಗಾದರೂ ಸಹ ಅದೆಷ್ಟೋ ಬಾರಿ ಕ್ಷಮಿಸಿರುತ್ತಾರೆ. ಆದರೆ ಎಷ್ಟೋ ಬಾರಿ ಕ್ಷಮಿಸಿದ ನಂತರವೂ ಸಹ ಇವರಿಗೆ ತೊಂದರೆ ಆಗುತ್ತಲೇ ಇದ್ದರೆ ಇವರು ಇವರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಇವರ ಆತ್ಮವನ್ನು ರಕ್ಷಿಸಿಕೊಳ್ಳಬೇಕಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ಅತಿಯಾದ ನೋವು ಸಂಕಷ್ಟಗಳಿಂದ ನೊಂದು ಇಂತಹ ಚೋಸನ್ ಒನ್ಗಳು ಕುಟುಂಬದಿಂದ ದೂರವಾಗಿರುತ್ತಾರೆ. ದೂರವಾದರೂ ಸಹ ಇವರ ರಕ್ತ ಸಂಬಂಧಿಗಳಿಗೆ ಯಾವತ್ತೂ ಕೂಡ ಇವರು ಕೆಟ್ಟದ್ದನ್ನು ಬಯಸುವ ವ್ಯಕ್ತಿಗಳಾಗಿರುವುದಿಲ್ಲ. ಬದಲಿಗೆ ಅವರ ಪ್ರೀತಿ ಪಾತ್ರರನ್ನು ಒಳ್ಳೆಯದು ಆಗಲಿ ಅವರಿಗೆ ಅಂತಾನೆ ಬಯಸುತ್ತಾರೆ. ಮತ್ತೆ ಅವರ ಪ್ರಾರ್ಥನೆಯಲ್ಲಿ ಇರಿಸಿಕೊಳ್ಳುತ್ತಾರೆ. ಚೋಸನ್ ಒನ್ಗಳಿಗೆ ಅದೆಷ್ಟೋ ಜೀವನದ ಕಷ್ಟಗಳನ್ನು ನೋಡುತ್ತಾ ಅದೆಷ್ಟೋ ಅರಿವುಗಳು ಆಗಿರುತ್ತದೆ. ಇಂತಹ ಜೀವನದ ಅರಿವಿನ ಪಾಠಗಳಲ್ಲಿ ಒಂದು ಪಾಠ ಇವರ ಮನದಾಳದಲ್ಲಿ ತುಂಬಿ ಹೋಗಿರುತ್ತದೆ. ಅದೇನೆಂದರೆ, ಸಂಬಂಧ ಅಂತ ಅಂದ್ರೆ ಅದು ಬಂಧನವಲ್ಲ ಎಂಬುದು ಇವರಿಗೆ ಅರಿವಾಗಿರುತ್ತದೆ. ಅವರು ಪ್ರೀತಿಯನ್ನು ಸ್ವಾತಂತ್ರ್ಯದಲ್ಲಿ ಕಾಣುತ್ತಾರೆ. ಅವರ ಪ್ರೀತಿ ಒತ್ತಡವಾಗಿರುವುದಿಲ್ಲ, ಬದಲಿಗೆ ಆಶೀರ್ವಾದ ಎಂದು ಭಾವಿಸುತ್ತಾರೆ. ಚೋಸನ್ ಒನ್ಗಳು ಅವರ ಜೀವನದ ಪಾಠಗಳನ್ನು ಅತ್ಯಂತ ಕಷ್ಟಕರವಾದ ನೋವಿನಿಂದ ಪಡೆದಿರುತ್ತಾರೆ. ಅವರ ಜೀವನ ಒಂದು ಪಾಠ ಪುಸ್ತಕದಂತೆ ಆಗಿರುತ್ತದೆ. ಪ್ರತಿ ಅಧ್ಯಾಯವೂ ಕೂಡ ಕಣ್ಣೀರಿನಿಂದ ಬರೆಯಲ್ಪಟ್ಟಿರುತ್ತದೆ. ಆದರೆ ಅಂತಿಮ ಸಾಲುಗಳಲ್ಲಿ, ಅಂತಿಮ ಅಧ್ಯಾಯದಲ್ಲಿ ಇವರಿಗೆ ಬೆಳಕು ಮಾತ್ರ ಖಂಡಿತವಾಗಿಯೂ ಇರುತ್ತದೆ. ಚೋಸನ್ ಒನ್ಗಳು ತಮ್ಮ ಜೀವನದ ಹಾದಿಯನ್ನು ಪ್ರಶ್ನಿಸುತ್ತಲೇ ಕೂತು ಬಿಡುವುದಿಲ್ಲ. ಇವರಿಗೆ ಅದೆಷ್ಟೇ ನೋವು ಕಷ್ಟಗಳು ಎದುರಾದರೂ ಸಹ ಅದು ಒಂದು ಕಾರಣಕ್ಕಾಗಿ ಆಗಿರುತ್ತದೆ ಎಂದು ಕಾರಣವನ್ನು ಅರಿಯುತ್ತಾರೆ. ಕನ್ಫ್ಯೂಷನ್ ಅನ್ನೋದು ಹೋಗುತ್ತದೆ. ಆಗ ಇವರಿಗೆ ಅರಿವುಗಳು ಮೂಡಲು ಶುರುವಾಗುತ್ತದೆ. ಆಗ ಇವರಿಗೆ ನಂಬಿಕೆ ಅನ್ನೋದು ಹೆಚ್ಚಾಗುತ್ತದೆ. ಜೀವನದಲ್ಲಿ ಜೀವನೋತ್ಸಾಹವನ್ನು ಮತ್ತೆ ಬೆಳೆಸಿಕೊಳ್ಳುತ್ತಾರೆ. ಯಾವತ್ತೂ ಕೂಡ ಜೀವನದ ಮೇಲೆ ಇರುವಂತಹ ನಂಬಿಕೆಯನ್ನು ಕಳೆದುಕೊಳ್ಳುವುದಿಲ್ಲ ಈ ಚೋಸನ್ ಒನ್ಗಳು. ಇಂತಹ ಆಯ್ಕೆಯಾದ ಆತ್ಮಗಳಾದಂತಹ ಚೋಸನ್ ಒನ್ಗಳು ತಮ್ಮ ಬೆಳಕನ್ನು ಹಂಚಿಕೊಳ್ಳುತ್ತಾರೆ. ಅಂದರೆ ಅವರಿಗೆ ಬಂದಂತಹ ಜ್ಞಾನಗಳು, ಅರಿವುಗಳನ್ನು ಇನ್ನೊಬ್ಬರೊಟ್ಟಿಗೆ ಹಂಚಿಕೊಳ್ಳುವಂತಹ ಮನಸ್ಥಿತಿಯನ್ನು ಹೊಂದಿರುತ್ತಾರೆ. ಆದರೆ ಒಂದು ವಿಷಯವನ್ನು ನಾವಿಲ್ಲಿ ತಪ್ಪದೆ ಗಮನಿಸಲೇಬೇಕು ಸ್ನೇಹಿತರೆ. ಅದೇನಂದ್ರೆ, ಇಂತಹ ಚೋಸನ್ ಒನ್ಗಳು ಅವರಿಗೆ ಉಂಟಾದಂತಹ ಅರಿವುಗಳು, ಅವರಿಗೆ ಜೀವನ ಕಲಿಸಿದಂತಹ ಪಾಠಗಳು ಹಾಗೂ ಜ್ಞಾನಗಳು, ಇವರ ಕಣ್ಣೀರಿನಿಂದ ಬಂದಂತಹ ಸಾಕಷ್ಟು ಪಾಠಗಳು ಎಲ್ಲವನ್ನೂ ಕೂಡ ಇವರು ಇನ್ನೊಬ್ಬರೊಟ್ಟಿಗೆ ಹಂಚಿಕೊಳ್ಳಬೇಕು ಅಂತ ಅನ್ಕೊಳ್ತಾರಲ್ವಾ, ಅದು ಜನರನ್ನು ಮೆಚ್ಚುಗೆ ಪಡಿಸೋದಕ್ಕೆ ಅಲ್ಲ. ಬದಲಿಗೆ ಇವರು ಯಾವ ರೀತಿ ಭಾವಿಸ್ತಾರೆ ಅಂತ ಅಂದ್ರೆ, ಇವರಿಗೆ ಇಡೀ ಬ್ರಹ್ಮಾಂಡವೇ ಒಂದು ಕರೆಯನ್ನು ಕೊಟ್ಟಿದೆ, ಹಾಗಾಗಿ ಇದು ನನ್ನ ಕರ್ತವ್ಯ ಎಂದು ಭಾವಿಸಿ ಇನ್ನೊಬ್ಬರೊಟ್ಟಿಗೆ ಹಂಚಿಕೊಳ್ಳುತ್ತಾರೆ. ಇವರ ಮೌನ, ಧ್ಯಾನ ಹಾಗೂ ಪ್ರಾರ್ಥನೆಯಿಂದ ಸಿಕ್ಕಂತಹ ಅರಿವುಗಳನ್ನು ಇನ್ನೊಬ್ಬರೊಟ್ಟಿಗೆ ಹಂಚಿಕೊಳ್ಳಲು ಇವರು ಯಾವುದೇ ಮುಜುಗರ ಪಡುವುದಿಲ್ಲ. ಇವರು ಈ ರೀತಿ ಹಂಚಿಕೊಳ್ಳುವುದರಿಂದ ಇನ್ನೊಬ್ಬ ವ್ಯಕ್ತಿಯು ಸಹ ಕತ್ತಲಿಂದ ಬೆಳಕಿನೆಡೆ ಸಾಗುವುದು, ನೆಮ್ಮದಿಯ ಜೀವನದ ಕಡೆ ಸಾಗುವುದನ್ನು ನೋಡುವುದರಿಂದ ಇವರಿಗೆ ಎಳ್ಳಷ್ಟು ಹೊಟ್ಟೆ ಕಿಚ್ಚು ಬರುವುದಿಲ್ಲ. ಬದಲಿಗೆ ಸಂತೋಷ ಪಡುತ್ತಾರೆ. ನೆಮ್ಮದಿಯಾಗಿ ಶಾಂತಿಯುತವಾಗಿ ಜೀವಿಸುವಂತಹ ಹಕ್ಕು ಪ್ರತಿಯೊಂದು ಜೀವಿಗೂ ಸಹ ಇದೆ ಎಂದು ಈ ಚೋಸನ್ ಒನ್ಗಳು ಆಳವಾಗಿ ನಂಬಿರುತ್ತಾರೆ. ಚೋಸನ್ ವ್ಯಕ್ತಿಗಳು ಅಥವಾ ಚೋಸನ್ ಒನ್ಗಳು ಸಣ್ಣ ವಯಸ್ಸಿನಿಂದನೂ ಸಹ ಅವರ ಆತ್ಮದ ಧ್ವನಿಯನ್ನು ಕೇಳಿಸಿಕೊಳ್ಳುತ್ತಿರುತ್ತಾರೆ. ಅಂದರೆ ಇವರ ಜೊತೆ ಒಂದು ಡಿವೈನ್ ಶಕ್ತಿ, ಅಂದ್ರೆ ಒಂದು ಡಿವೈನ್ ಎನರ್ಜಿ ಮಾತನಾಡುತ್ತಿರುತ್ತದೆ. ಸದಾ ಕಾಲ ಒಂದು ದೈವಿಕ ಶಕ್ತಿ ಇವರೊಟ್ಟಿಗೆ ಮಾತನಾಡುತ್ತಿರುತ್ತದೆ. ಅಂತಹ ವಾಯ್ಸ್ ಅನ್ನು ಇವರು ಸದಾ ಕಾಲ ಕೇಳಿಸಿಕೊಳ್ಳುತ್ತಾರೆ. ಆ ಒಂದು ಡಿವೈನ್ ಎನರ್ಜಿ ಕೊಟ್ಟಂತಹ ಸಂದೇಶಗಳಿಗೆ ಇವರು ಮಹತ್ವವನ್ನು ಕೊಡುತ್ತಾರೆ.
ಇದೇ ಕಾರಣಕ್ಕಾಗಿ ಚೋಸನ್ ಒನ್ಗಳು ಹೊರಗಿನ ಗದ್ದಲಕ್ಕಿಂತ ಒಳಗಿನ ಮೌನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ ಹಾಗೂ ಒಳಗಿನ ದೈವಿಕ ಶಕ್ತಿ ಹೇಳುವ ಮಾತುಗಳಿಗೆ ಕಿವಿ ಕೊಡುತ್ತಾರೆ. ಹಾಗಾಗಿ ಇವರ ಇಂಟ್ಯೂಷನ್ ಅನ್ನೋದು ಹೆಚ್ಚಾಗಿ ಇರುತ್ತದೆ. ಅಂದರೆ ಇವರಿಗೆ ಇನ್ನರ್ ವಾಯ್ಸ್ ಹೆಚ್ಚಾಗಿ ಇರುತ್ತದೆ ಹಾಗೂ ಇನ್ನರ್ ವಾಯ್ಸ್ ನ ಗೈಡೆನ್ಸ್ ಹೆಚ್ಚಾಗಿ ಇರುತ್ತದೆ. ಸಿಕ್ಸ್ತ್ ಸೆನ್ಸ್ ಅನ್ನೋದು ಹೆಚ್ಚಾಗಿ ಇರುತ್ತದೆ. ಇವರ ಜೊತೆ ಇರುವಂತಹ ವ್ಯಕ್ತಿಗಳು ಇವರಿಗೆ ತೊಂದರೆ ಕೊಡುವಂತಹ ಸಂಭವ ಇದ್ರೆ ಇವರಿಗೆ ಮುಂಚೆಯೇ ಗೊತ್ತಾಗಿ ಬಿಡುತ್ತದೆ. ಹಾಗಾಗಿ ದಿನೇ ದಿನೇ ಇವರ ಅರಿವು ಹೆಚ್ಚಾಗಂತೆ ಇವರ ಸುತ್ತಲೂ ಪಾಸಿಟಿವ್ ಎನರ್ಜಿ ಇದೆಯಾ ಅಥವಾ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ಇವರಿಗೆ ಮುಂಚೆಯೇ ಗೊತ್ತಾಗಿ ಬಿಡುತ್ತದೆ. ಇಂತಹ ಚೋಸನ್ ಒನ್ಗಳು ತಮ್ಮ ಹೋರಾಟದ ಹಾದಿಯಲ್ಲೂ ಸಹ ಪ್ರೀತಿಯನ್ನೇ ಹರಡುತ್ತಾರೆ. ಪ್ರಪಂಚಕ್ಕೆ ಒಂದು ರೀತಿಯ ಪಾಸಿಟಿವಿಟಿಯನ್ನು ಶೇರ್ ಮಾಡ್ತಾ ಇರ್ತಾರೆ. ಇವರಿಗೆ ಗೊತ್ತಿರುವ ವಿಚಾರಗಳನ್ನು ಜನರಿಗೆ ತಿಳಿಸುತ್ತಿರುತ್ತಾರೆ. ಜೊತೆಗೆ ಇವರು ಯಾರ ಮೇಲೂ ಸಹ ಹಗೆ ಸಾಧಿಸುವಂತಹ ಭಾವನೆಗಳನ್ನು ಹೊಂದಿರುವುದಿಲ್ಲ. ಹಾಗೆ ಹೊಟ್ಟೆ ಕಿಚ್ಚಿನ ಭಾವವನ್ನು ಸಹ ಹೊಂದಿರುವುದಿಲ್ಲ. ಹಾಗಾಗಿ ಚೋಸನ್ ಒನ್ಗಳು ನೋವುಗಳ ಮಧ್ಯೆಯೂ ಸಹ ಪ್ರೀತಿಯ ಪುಷ್ಪವನ್ನೇ ಅರಳಿಸುತ್ತಾರೆ. ಸ್ನೇಹಿತರೆ, ಇಷ್ಟು ಹೊತ್ತು ನಾವು ಈ ಒಂದು ಚೋಸನ್ ಒನ್ಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ ಅಲ್ವಾ? ನೀವು ಕೂಡ ಚೋಸನ್ ಒನ್ಗಳಾಗಿದ್ರೆ ಐ ಆಮ್ ಚೋಸನ್ ಒನ್ ಅಂತ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಈ ಒಂದು ಚೋಸನ್ ಒನ್ಗಳು ಯೂನಿವರ್ಸ್ಗೆ ಒಂದು ಪ್ರಾರ್ಥನೆಯಂತೆ ಬದುಕುತ್ತಾರೆ. ಅವರ ಹೃದಯ ದೇವರ ಮಂದಿರವೇ ಆಗಿರುತ್ತದೆ. ಅವರ ಪ್ರತಿ ಉಸಿರು ಕೂಡ ಒಂದು ಧ್ಯಾನವಾಗಿ ಬಿಟ್ಟಿರುತ್ತದೆ. ಚೋಸನ್ ಒನ್ಗಳು ಈ ಭೂಮಿಗೆ ಬರಲು ಒಂದು ಕಾರಣವೇ ಇರುತ್ತದೆ. ಇವರು ಭೂಮಿಯಲ್ಲಿ ಜನಿಸಲು ಒಂದು ಅದ್ಭುತವಾದ ಕಾರಣವಿರುತ್ತದೆ. ನೋವಿನಿಂದ ಪ್ರೀತಿಯನ್ನು ಹುಟ್ಟಿಸಲು ಇವರು ಭೂಮಿಗೆ ಬರುತ್ತಾರೆ. ಕತ್ತಲೆಯಿಂದ ಬೆಳಕನ್ನು ತರಲು ಇವರು ಭೂಮಿಯಲ್ಲಿ ಜನಿಸಿರುತ್ತಾರೆ. ಈ ಒಂದು ನಾರ್ಸಿಸಿಸಂ ರಿಕವರಿ ಹೀಲಿಂಗ್ ಜರ್ನಿಯಲ್ಲಿ ಚೋಸನ್ ಒನ್ಗಳ ಬಗ್ಗೆ ಅರಿವು ಮೂಡಿಸಿಕೊಳ್ಳುವುದು ಬಹಳನೇ ಮುಖ್ಯ ಸ್ನೇಹಿತರೆ. ಯಾಕಂದ್ರೆ ನೀವು ಕೂಡ ಈ ಒಂದು ಟಾಕ್ಸಿಕ್ ಸಂಬಂಧಗಳಲ್ಲಿ, ವಿಷಕಾರಿ ಸಂಬಂಧಗಳಲ್ಲಿ ನಿಮ್ಮ ಒಂದು ಪ್ರೀತಿ ಪಾತ್ರರಿಂದ ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ರೆ ಅಥವಾ ಟಾಕ್ಸಿಕ್ ಸಂಬಂಧಗಳಲ್ಲಿ ನೀವು ನೋವನ್ನು ಅನುಭವಿಸ್ತಾ ಇದ್ರೆ ನೀವು ಕೂಡ ಚೋಸನ್ ಒನ್ಗಳು ಆಗಿರುವಂತಹ ಸಾಧ್ಯತೆಯೇ ಹೆಚ್ಚಾಗಿ ಇರುತ್ತದೆ. ಯಾವಾಗ ನೀವು ಚೋಸನ್ ಒನ್ ಅಂತ ನಿಮಗೆ ಅರಿವಾಗುತ್ತೋ ಆಗ ನಿಮಗೆ ನೀವು ದುರ್ಬಲರಲ್ಲ, ಬದಲಿಗೆ ನೀವು ದಿವ್ಯ ಶಕ್ತಿಯ ಪ್ರತಿರೂಪ ಅಂತ ನಿಮ್ಗೆ ಅರಿವಾಗುತ್ತೆ. ನಿಮ್ಮ ಕಣ್ಣೀರಿನ ಹಿಂದೆ ಒಂದು ಶಕ್ತಿ ಇದೆ ಅನ್ನೋದು ಅರಿವಾಗುತ್ತೆ. ಕೆಲವೊಮ್ಮೆ ಎಷ್ಟೋ ಬಾರಿ ಸಾಕಷ್ಟು ನಾರ್ಸಿಸಿಸ್ಟಿಕ್ ಸಂಬಂಧಗಳಲ್ಲಿ ಬಾಳಿದಂತಹ ವ್ಯಕ್ತಿಗಳು ತಮ್ಮ ಅಸ್ತಿತ್ವವನ್ನೇ ಮರೆತು ಬಿಡುತ್ತಾರೆ, ತಮ್ಮ ತನವನ್ನೇ ಮರೆತು ಬಿಡುತ್ತಾರೆ. ಅವರು ಕೂಡ ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಅಂತ ಅಂದ್ರೆ ನಾರ್ಸಿಸಿಸ್ಟಿಕ್ ಗುಣಲಕ್ಷಣಗಳನ್ನು ಹೊಂದುವಂತಹ ಚಾನ್ಸ್ ಜಾಸ್ತಿ ಇರುತ್ತೆ. ಆಗ ಇಂತಹ ವ್ಯಕ್ತಿಗಳು ತಮ್ಮ ಮೌಲ್ಯವನ್ನ ಕಳೆದುಕೊಂಡು ಬಿಡುತ್ತಾರೆ. ತಮಗೆ ಇರುವಂತಹ ಪ್ರೀತಿ ನೀಡುವ ಶಕ್ತಿಯನ್ನು ಕಳೆದುಕೊಂಡು ಬಿಡುತ್ತಾರೆ. ಜೊತೆಗೆ ತಮ್ಮ ಆತ್ಮದ ಶುದ್ಧತೆಯನ್ನು ಸಹ ಕಳೆದುಕೊಂಡು ಬಿಡುತ್ತಾರೆ. ಆದರೆ ಇಂತಹ ವ್ಯಕ್ತಿಗಳು ಅವರು ಕೂಡ ಚೋಸನ್ ಒನ್ ಅಂತ ಅವರಿಗೆ ಅರಿವು ಬಂದಾಗ ಅವರು ತಮ್ಮ ಅಂತರಾಳವನ್ನು ಮತ್ತೆ ಗುರುತಿಸಿಕೊಳ್ಳುತ್ತಾರೆ. ಅವರ ಅರಿವೇ ಅವರ ಶಕ್ತಿಯಾಗಿ ಬದಲಾಗುತ್ತದೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಅರಿವನ್ನು ಮೂಡಿಸಿಕೊಳ್ಳುವುದು ಬಹಳನೇ ಮುಖ್ಯ ಸ್ನೇಹಿತರೆ. ಅರಿವು ಅನ್ನೋದು ಕೇವಲ ತಿಳುವಳಿಕೆಗೆ ಮಾತ್ರ ಅಲ್ಲ, ಬದಲಿಗೆ ಇದು ಹೀಲಿಂಗ್ ನ ಒಂದು ಭಾಗವಾಗಿರುತ್ತದೆ. ಅಂದ್ರೆ ಚೇತರಿಕೆಯ ಒಂದು ಭಾಗವಾಗಿರುತ್ತದೆ. ನೆಮ್ಮದಿಯ ಜೀವನದ ಕಡೆ ಸಾಗ್ಬೇಕು ಅಂತಂದ್ರೆ ಈ ಒಂದು ನಾರ್ಸಿಸಿಸಂ ರಿಕವರಿಯ ಹೀಲಿಂಗ್ ಜರ್ನಿಯಲ್ಲಿ ಭಾಗವಹಿಸುವುದು ಬಹಳನೇ ಮುಖ್ಯ. ಇನ್ನುವರೆಗೂ ಕೂಡ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನೆಲ್ ನಲ್ಲಿ ಬರುವಂತಹ ನಾರ್ಸಿಸಿಸಂ ರಿಕವರಿ ಹೀಲಿಂಗ್ ಜರ್ನಿ ವಿಡಿಯೋಸ್ ಗಳನ್ನ ನೋಡುತ್ತಾ ಬನ್ನಿ. ನೀವು ಕೂಡ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಬಳಲ್ತಾ ಇದ್ರೆ ಬೇಗ ಇದರಿಂದ ಚೇತರಿಕೆಯನ್ನು ಪ್ರಾರಂಭ ಮಾಡಿಕೊಂಡು ನೆಮ್ಮದಿಯ ಜೀವನದ ಕಡೆ ಸಾಗುತ್ತಾ ಹೋಗಿ ಸ್ನೇಹಿತರೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಬೆಳಕು ಅನ್ನೋದು ಇರುತ್ತೆ. ಆದ್ರೆ ಅದನ್ನು ಕಂಡುಕೊಳ್ಳುವಂತಹ ಆಯ್ಕೆಯನ್ನು ನಾವು ಮಾಡಬೇಕಾಗುತ್ತದೆ. ಸ್ನೇಹಿತರೆ, ಈ ಚೋಸನ್ ಒನ್ಸ್ ಅಥವಾ ಆಯ್ಕೆಯಾದ ಆತ್ಮಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನೀವು ತಿಳಿದುಕೊಂಡಿದ್ದೀರಿ. ಈ ವಿಡಿಯೋ ನಿಮ್ಗೆ ಬಹಳನೇ ಯೂಸ್ಫುಲ್ ಆಯ್ತು, ಉಪಯುಕ್ತ ಆಯ್ತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.